ಉತ್ತರ ಕರ್ನಾಟಕದ ಆಕ್ಸಿಜನ್ ಬ್ಯಾಂಕ್ ಸಂಡೂರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ದೇವದಾರಿ ಅರಣ್ಯ ಪ್ರದೇಶದ ಬೆನ್ನಲ್ಲೇ ಮತ್ತೆ 150 ಎಕರೆ ಅರಣ್ಯ ಪ್ರದೇಶ ಮೇಲೆ ಗಣಿಗಾರಿಕೆಯ ಕಣ್ಣು ಬಿದ್ದಿದೆ. ಸಾವಿರಾರು ಮರಗಳಿಗೆ ಮಾರಣಹೋಮದ ಭೀತಿ ಮನೆ ಮಾಡಿದೆ. ಪ್ರಕೃತಿಯ ಸೊಬಗನ್ನ ಹೊತ್ತ ಸಂಡೂರಿಗೆ ಮತ್ತೆ ಗಣಿಯ ಆತಂಕ ಶುರುವಾಗಿರುವಂಥದ್ದು. ಇಲ್ಲಿ 150 ಎಕರೆ ಒಂದು ವೇಳೆ ಕಾರ್ಖಾನೆಗೆ ಪರವಾನಗಿ ನೀಡಿದ್ರೆ ಸುಮಾರು 30,000ಕ್ಕೂ ಅಧಿಕ ಮರಗಳು ಮಾರಣ ಹೋಮ ಆಗುತ್ತೆ. ಸಂಡೂರಿನ ರಾಮಗಢದಲ್ಲಿ ಗಣಿಗಾರಿಕೆಗೆ ಪ್ರಸ್ತಾವನೆ. 150 ಎಕರೆ ಸರ್ವೆ, 29,000 ಮರಗಳಿಗೆ ಕುತ್ತು. ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಮತ್ತೆ ಗಣಿಗಾರಿಕೆ ಸದ್ದು ಮಾಡುವ ಎಲ್ಲಾ ಲಕ್ಷಣಗಳು ದಟ್ಟವಾಗ್ತಿವೆ. ಸಂಡೂರಿನ ಸ್ವಾಮಿಮಲೈ ಅರಣ್ಯ ವ್ಯಾಪ್ತಿಯ ದೇವದಾರಿ ಕಾನನದಲ್ಲಿ ಗಣಿಗಾರಿಕೆಗೆ ಕೇಂದ್ರ ಅನುಮತಿ ಕೊಟ್ಟ ಬೆನ್ನಲ್ಲೇ ಸಂಡೂರಿನ ಜನಕ್ಕೆ ಮತ್ತೊಂದು ಆತಂಕ ಎದುರಾಗಿದೆ. ರಾಮಗಢ ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಗಣಿಗಾರಿಕೆ ಮಾಡಲು ಅನುಮತಿ ಕೋರಿ ಪ್ರಸ್ತಾವನೆ ಸಲ್ಲಿಸಿರೋ ಮಾಹಿತಿ ಹೊರಬಿದ್ದಿದೆ. ರಾಮಗಢ ಅರಣ್ಯ 150 ಎಕರೆ ವಿಸ್ತೀರ್ಣ ಹೊಂದಿದೆ. ಈ ಪೈಕಿ 60.70 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಮನವಿ ಸಲ್ಲಿಸಲಾಗಿದೆ. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಅದಿರು ಪೂರೈಸಲು ಗಣಿಗಾರಿಕೆಗೆ ಅನುಮತಿ ಕೋರಿ ವಿಐಎಸ್ಎಲ್ ಕಳೆದ ವರ್ಷ ಅರಣ್ಯ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಇದರ ಬೆನ್ನಲ್ಲೇ ಅರಣ್ಯ ಇಲಾಖೆ ಸರ್ವೆ ನಡೆಸಿದೆ. ಒಂದು ವೇಳೆ ಮೈನಿಂಗ್ಗೆ ಪರ್ಮಿಷನ್ ಸಿಕ್ಕರೆ 29,000ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮವಾಗಲಿದೆ. ಹೀಗಾಗಿ ಪರಿಸರ ಪ್ರೇಮಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಜನ ಏನನ್ನ ಆಗಿರಲಿ, ಎಷ್ಟು ಅರಣ್ಯ ನಾಶ ಆಗಿರಲಿ, ಇಲ್ಲಿ ದನ ಕರುಗಳಾಗಲಿ, ಪ್ರಾಣಿ ಪಕ್ಷಿ ಏನಾದ್ರೂ ಅದ್ರ ಬಗ್ಗೆ ಯಾರ್ದು ಕಾಳಜಿಲ್ಲ. ಇಲ್ಲಿ ಒಟ್ಟು ಮೈನಿಂಗ್ ನಡಿಬೇಕು. ಮೈನಿಂಗಿಗೆ ಏನೇನು ವ್ಯವಸ್ಥೆ ಬೇಕು ಅದು ಮಾಡಿಕೊಡ್ಬೇಕು. ಅದು ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲಿ ಅರಣ್ಯ ಹಾಳಾಗ್ತಾ ಇದೆ. ಈ ಅರಣ್ಯ ಇಲ್ಲಿ ಹಾಳಾಗ ಅರಣ್ಯ ಬೇರೆ ಕಡೆಗೆ ಫಾಲೋಅಪ್ ಮಾಡ್ಕೊಂಡು ಅದನ್ನ ಬೆಳೆಸ್ಬೇಕೆಂಬ ಒಂದು ಅವ್ರ ಹತ್ರ ಒಂದು ಆಲೋಚನೆ ಇಲ್ಲ ಸರ್. ಅವ್ರದ್ದೇನು ಮೈನಿಂಗ್ ಬಗಿತಿದ್ರು. ಅಂತೂ ಸಂಡೂರಿಗೆ ಗಣಿಭೂತ ಬೇರೆ ಬೇರೆ ಮಾರ್ಗಗಳಲ್ಲಿ ಒಕ್ಕರಿಸಿಕೊಳ್ಳಲು ಹವಣಿಸುತ್ತಿವೆ. ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ನಶಿಸಿ ಹೋಗುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಿದೆ. ವಿನಾಯಕ್ ಬಡಿಗೇರ, TV9 ಬಳ್ಳಾರಿ.